ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರೂ ಕೂಡ ನಮಸ್ಕಾರ. ಆತ್ಮೀಯರೇ, ನಾವೀಗ 2025 ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ರಾಶಿಫಲ ಹೇಗಿರುತ್ತೆ ಎಂಬುದನ್ನು ತಿಳಿಯೋಣ. ನೋಡಿ, ಈ ತಿಂಗಳಿನಲ್ಲಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾಗುವಂತಹ ಗ್ರಹಗಳು ನೋಡಿ, 4 ಗ್ರಹಗಳು ಈ ತಿಂಗಳಲ್ಲಿ ಬದಲಾಗ್ತಾ ಇದ್ದಾವೆ. ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಚೇಂಜ್ ಆಗ್ತಾ ಇರ್ತಕ್ಕಂತಹದ್ದು, ಒಂದು ರಾಶಿಯ ಸ್ಥಾನದಿಂದ ಮತ್ತೊಂದು ರಾಶಿಗೆ ಹೊರಡುವಂತಹ ಗ್ರಹಗಳು ಇದ್ದಾವೆ. ಆ ಗ್ರಹಗಳು ಮೊದಲಿಗೆ ಕುಜಗ್ರಹ ತುಲಾರಾಶಿಗೆ ಅಂದರೆ ಕನ್ಯಾ ರಾಶಿಯಿಂದ ಹೊರಟು ತುಲಾರಾಶಿಗೆ ಪ್ರವೇಶ ಮಾಡುತ್ತೆ 13ನೇ ತಾರೀಕಿಗೆ. ಶುಕ್ರಗ್ರಹ ಕಟಕ ರಾಶಿಯಿಂದ ಸಿಂಹರಾಶಿಗೆ ಹೊರಡ್ತಾನೆ 14ನೇ ತಾರೀಕಿಗೆ. ಬುಧಗ್ರಹ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ 15ನೇ ತಾರೀಕಿಗೆ ಪ್ರವೇಶ ಮಾಡ್ತಾನೆ. ಇನ್ನು ಸೂರ್ಯ ಸ್ವಸ್ಥಾನವಾದಂತಹ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ 16ನೇ ತಾರೀಕಿಗೆ ಪ್ರವೇಶ ಮಾಡ್ತಾನೆ. ನೋಡಿ, 13, 14, 15, 16 ಈ 4 ದಿನಗಳಲ್ಲಿ ಕಂಟಿನ್ಯೂಸ್ಲಿ 4 ಗ್ರಹಗಳ ಬದಲಾವಣೆ ಇರ್ತಕ್ಕಂತಹದ್ದು. ನೋಡಿ, ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾಗುವುದರಿಂದ ನಿಮ್ಮ ರಾಶಿ ಮೇಲೆ ಭಾಳಷ್ಟು ಪರಿಣಾಮಗಳು, ಬದಲಾವಣೆಗಳು, ಚೇಂಜಸ್ಸು ನೋಡುವಂತಹದ್ದು ನೀವು ಈ ತಿಂಗಳಲ್ಲಿ ಕಂಡುಕೊಳ್ಳುವಂತಹದ್ದಿರುತ್ತೆ. ಹಾಗಾಗಿ ಮೊದಲಿಗೆ ನಿಮ್ಮ ಅಭಿವೃದ್ಧಿ ಈ ತಿಂಗಳಲ್ಲಿ ಹೇಗಿರುತ್ತೆ ಮತ್ತು ಹಣಕಾಸಿನ ಸೌಕರ್ಯಗಳು, ಹಣಕಾಸಿನ ವಿಚಾರಗಳು ಯಾವ ರೀತಿ ಇರುತ್ತೆ ಅನ್ನುವಂತಹದ್ದನ್ನು ನಾವು ಈಗ ಬಹುಮುಖ್ಯವಾಗಿ ನೋಡೋಣ. ನೋಡಿ, ನಿಮ್ಮ ಅಭಿವೃದ್ಧಿ ನೋಡಿ, ನಿಮಗೆ ವೈಯಕ್ತಿಕವಾಗಿ ನಿಮ್ಮ ರಾಶಿಯಲ್ಲೇ ಗುರು ಸಂಚಾರ, ಗುರು ನಕ್ಷತ್ರದಲ್ಲಿ ವಿಶೇಷವಾಗಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ತುಂಬ ಪವರ್ಫುಲ್ಲಾಗಿದೆ, ತುಂಬ ಅದ್ಭುತವಾಗಿದೆ. ನಿಮ್ಮ ರಾಶಾಧಿಪತಿ ಆಗಿರ್ಬೋದು, ನಿಮ್ಮ ಲಗ್ನಾಧಿಪತಿ ಆಗಿರ್ಬೋದು, ಬುಧಗ್ರಹ ತೃತೀಯ ಸ್ಥಾನದಲ್ಲಿ ಸಿಂಹರಾಶಿಯಲ್ಲಿಂದ ಚತುರ್ಥ ಸ್ಥಾನಕ್ಕೆ ಪ್ರವೇಶ ಸ್ವಸ್ಥಾನಕ್ಕೆ ಹೊರಡ್ತಾ ಇದ್ದಾನೆ ಕನ್ಯಾ ರಾಶಿಗೆ. ಹಾಗಾಗಿ ತುಂಬಾ ಬದಲಾವಣೆಗಳನ್ನ ನೋಡುವಂತಹದ್ದಿರುತ್ತೆ. ಹಾಗೆ ವೈಯಕ್ತಿಕವಾಗಿ ತುಂಬ ಸ್ಥಿರತೆ, ತುಂಬ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ತುಂಬ ನಿಮಗೆ ಏನೋ ಒಂದು ಗೆದ್ದಿದ್ದೀವಿ ಜೀವನದಲ್ಲಿ ಅನ್ನುವಂತಹ ಒಂದು ಗೆಲುವು ಸಾಧಿಸುವಂತಹ ಒಂದು ಮನಸ್ಥಿತಿ ಈ ತಿಂಗಳಲ್ಲಿ ನೀವು ನೋಡ್ತೀರಾ. ಆ ರೀತಿಯ ಅಭಿವೃದ್ಧಿ ಇದೆ, ಉತ್ತಮವಾಗಿದೆ, ತೊಂದರೆ ಇಲ್ಲ. ಇನ್ನು ಹಣಕಾಸಿನ ಸೌಲಭ್ಯ ಕೂಡ ನೋಡಿ, ಶುಕ್ರಗ್ರಹ ಬುಧನ ನಕ್ಷತ್ರದಲ್ಲಿ ಸಂಚಾರಕ್ಕೆ ಹೊರಡ್ತಾನೆ 3ನೇ ತಾರೀಕು ಪ್ರಾರಂಭದಲ್ಲೇ. 14ರವರೆಗೂ ಒಂದು ಭೂಮಿ ವ್ಯವಹಾರ ವಿಚಾರಗಳಾಗಿರ್ಬೋದು, ಇಲ್ಲ ಯಾವುದೋ ಒಂದು ರೀತಿಯ ಅಲೆ ಸ್ನೇಹಿತರ ಹತ್ರ ಹೋಗಿರ್ತಕ್ಕಂತಹ ದುಡ್ಡು ಕಾಸು ಇವೆಲ್ಲ ನಿಮಗೆ ರಿಟರ್ನ್ ಬರುವಂತಹದ್ದು, ಯಾವುದೋ ಒಂದು ಪೇಮೆಂಟ್ಸ್ ನಿಮಗೆ ಬರುವಂತಹ ಸಾಧ್ಯತೆಗಳು ಇರುತ್ತೆ. 14ರ ನಂತರ ನಿಮಗೆ ಸ್ವಲ್ಪ ಈ ಒಂದು ಹಣಕಾಸಿನ ವಿಚಾರದಲ್ಲಿ ಒಂಚೂರು ವೈಪರೀತ್ಯಗಳಾಗೋ ಸಾಧ್ಯತೆಗಳು ಇರುತ್ತೆ, ಪ್ರಯತ್ನಗಳು ಬದಲಾವಣೆ ಆಗುವಂತಹದ್ದು ಇರುತ್ತೆ. ಹಾಗಾಗಿ ತುಂಬ ಜಾಗೃತೆಯಿಂದ ಇರಿ. ಅಮ್ಮನವರ ದರ್ಶನ ಮಾಡಿದ್ರೆ ತುಂಬ ಶುಭದಾಯಕ ಫಲ ಸಿಗತ್ತೆ. ಇನ್ನು ನಿಮ್ಮ ಪ್ರಯತ್ನ ಕಾರ್ಯಗಳು ಯಾವ ರೀತಿ ಇರುತ್ತೆ, ನಿಮ್ಮ ಮತ್ತು ಸ್ವಸ್ಥಾನ ಮನೆ ಕಡೆ ಎಲ್ಲ ಕುಟುಂಬಸ್ಥರ ಜೊತೆಗೆ ಹೇಗೆ ಅನ್ಯೋನ್ಯತೆ, ಅಭಿವೃದ್ಧಿ, ಬದಲಾವಣೆ, ಚೇಂಜಸ್ ಇರುತ್ತೆ ಅನ್ನುವಂತಹದ್ದು ನಾವು ಈಗ ಗಮನಿಸೋಣ. ನೋಡಿ, ಮುಖ್ಯವಾಗಿ ನಿಮಗೆ ಪ್ರಯತ್ನ ಕಾರ್ಯಗಳು ನೋಡಿ, ಈ ಒಂದು ತಿಂಗಳಲ್ಲಿ ಜಾಸ್ತಿ ಪ್ರಯತ್ನಗಳೇನೇನೋ ಮಾಡೋಕ್ಕೆ ಹೋಗ್ತೀರಾ, ಜೀವನದಲ್ಲಿ ಚೇಂಜಸ್ ಆಗಬೇಕು ಅನ್ನುವಂತಹದ್ದು. ಆದರೆ ಸ್ವಲ್ಪ ನೀವು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರ ಆಗಿರ್ಬೋದು, ಅಥವಾ ಏನಾದರೂ ದುಡ್ಡು ಕೊಟ್ಟು ತಂದು ನೀವು ಪಡೆಯುವಂತಹದ್ದು, ಈ ವಿಚಾರಕ್ಕೆ 14ನೇ ತಾರೀಕಿಂದ 25ರವರೆಗೂ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಸ್ವಲ್ಪ ವೈಪರೀತ್ಯದ ಸಮಯ ಆಗಿರುತ್ತೆ. ಇನ್ನು ಸ್ವಲ್ಪ ದುಡ್ಡು ಕಾಸು ವ್ಯವಹಾರ ಯಾರಿಗಾನ ಕೊಟ್ಟರೂ ಕೂಡ ಈ ಒಂದು ದಿನಗಳಲ್ಲಿ ಬರೋದಿಲ್ಲ. ಹಾಗಾಗಿ ಯಾವುದೇ ರೀತಿಯ ದುಡ್ಡಿನ ವ್ಯವಹಾರ ಕೊಡುವುದಾಗಿರ್ಬೋದು, ಸೆಟಲ್ಮೆಂಟ್ಗಳಾಗಿರ್ಬೋದು, ಯಾವುದಕ್ಕೂ ಮುಂದಾಗದೇ ಇರುವಂತಹದ್ದು ತುಂಬ ಉತ್ತಮ. ಒಟ್ಟು 11 ದಿನಗಳ ಕಾಲ ಈ ಒಂದು ಸಮಯ ಇರುತ್ತೆ, 14ರಿಂದ 25ನೇ ತಾರೀಕುವರೆಗೂ. 25ರ ನಂತರ ಪ್ರಯತ್ನ ಕಾರ್ಯಗಳ ಬಲಾಬಲಗಳು ಚೆನ್ನಾಗಿರುತ್ತೆ. ಒಂದು ಭೂಮಿ ಒಂದು ವ್ಯವಹಾರಗಳಾಗಿರ್ಬೋದು, ಬಿಸ್ನೆಸ್ ವ್ಯವಹಾರಗಳಾಗಿರ್ಬೋದು, ಮತ್ತು ಕೆಲವೊಂದು ಕೆಲಸ ಕಾರ್ಯ ಅಭಿವೃದ್ಧಿ ವಿಚಾರ ಆಗಿರ್ಬೋದು, ನಿಮ್ಮ ವೃತ್ತಿಯಲ್ಲಿ ತುಂಬ ಶ್ರೇಷ್ಠವಾದಂತಹ ಕೆಲಸ ಕಾರ್ಯ ಬದಲಾವಣೆಯನ್ನು ತೆಗೆದುಕೊಳ್ಳುವಂತಹದ್ದು, ಆ ವಿಚಾರಗಳಲ್ಲಿ ತುಂಬಾ ಚೇಂಜಸ್ಸನ್ನು ನೋಡುವಂತಹದ್ದು ನೀವು ನೋಡ್ತೀರಾ. ಹಾಗಾಗಿ ನೀವು ಈ ಒಂದು ಕೆಲಸ ವೃತ್ತಿಯೋಗದಲ್ಲಿ ಕೂಡ ಬದಲಾವಣೆ ತುಂಬ ಚೆನ್ನಾಗಿರುತ್ತೆ, ಪ್ರಯತ್ನ ಬಲ ಚೆನ್ನಾಗಿರುತ್ತೆ. ಮನೆ ಕಡೆ ಈ ಒಂದು ದಿನಗಳಲ್ಲಿ ಬಿಟ್ಟರೆ ಉಳಿದ ದಿನಗಳಲ್ಲಿ
ಶುಭದಾಯಕವಾದ ಫಲ ಮನೆ ಕಡೆ ನೋಡ್ತೀರಾ. ಇನ್ನು ಮಕ್ಕಳ ವಿಚಾರ ನೋಡಿ, ಯಾರಿಗೆಲ್ಲ ಮಕ್ಕಳಾಗಿದ್ದಾರೆ ಅಂತಹ ಅವರ ವಿಚಾರದಲ್ಲಿ ನೀವು 23ರ ನಂತರ ತುಂಬ ಜಾಗೃತಿಯಿಂದ ಇರಬೇಕು. ನೋಡಿ, ಮಕ್ಕಳು ಬಿದ್ದು ತೆಗೆಲಿಸ್ಕೊಳ್ಳುವಂತಹದ್ದು, ಪೆಟ್ಟಾಗುವಂತಹದ್ದು, ಆಟ ಆಡೋಕ್ಕೆ ಹೋಗಿರ್ತಾರೆ, ಎಲ್ಲೋ ಬಿದ್ದು ತೆಗೆಲಿಸ್ಕೊಂಡು ಹಾಸ್ಪಿಟ್ಲಿಗೆ ಜಾಯಿನ್ ಆಗುವಂತಹದ್ದು, ಮೂಳೆ ಪೆಟ್ಟಾಯಿತು ಅಥವಾ ನರಗಳಿಗೆ ಪೆಟ್ಟಾಯಿತು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗುವಂತಹದ್ದು, ಈ ರೀತಿಯ ಒಂದು ಸ್ಥಿತಿ 23ರ ನಂತರ ಬರುವಂತಹದ್ದು ಮಕ್ಕಳಿಗೆ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ತುಂಬ ಜಾಗೃತಿಯಿಂದ ಇರಿ. 23ರವರೆಗೂ ತುಂಬ ಉತ್ತಮ ಫಲ ಇರ್ತಕ್ಕಂತಹದ್ದು. ಇನ್ನು ವಿದ್ಯಾರ್ಥಿಗಳಿಗೂ ಸಹ ಅಷ್ಟೇ, ಇದೇ ದಿನಾಂಕದ ನಂತರ ಕೆಟ್ಟ ಸಮಯ. ನೋಡಿ, ವಿದ್ಯಾರ್ಥಿಗಳಿಗೂ ಸಹ ತುಂಬ ಜಾಗೃತಿಯಿಂದ ಇರಿ. ನೀವೆಲ್ಲೆಲ್ಲ ಓದ್ತಾ ಇರ್ತೀರಾ, ದೂರ ಸಂಚಾರದಲ್ಲಿ ವ್ಯಾಸಂಗ ಮಾಡ್ತಾ ಇರ್ತೀರಾ, ಆ ಸ್ಥಾನದಲ್ಲಿರ್ತಕ್ಕಂಥ ಶಾಲಾ ಕಾಲೇಜುಗಳಾಗಿರ್ಬೋದು, ಹಾಸ್ಟೆಲ್ ಆಗಿರ್ಬೋದು, ಪಿ ಜಿ ಆಗಿರ್ಬೋದು, ಈ ಥರದ್ದು ಬೇರೆ ಬೇರೆ ದೇಶಗಳಲ್ಲಾಗಿರ್ಬೋದು, ಆ ಸ್ಥಾನದಲ್ಲಿ 23ನೇ ತಾರೀಕಿನ ನಂತರ ಎಡವಟ್ಟುಗಳು ಜಾಸ್ತಿ. ತುಂಬಾ ಜಾಗೃತಿಯಿಂದ ಇರೋದು ಒಳ್ಳೆಯದು. ಏಕೆಂತಂದರೆ ಇಲ್ಲಿ ಯಾವ ರೀತಿ ತೊಂದರೆ ಬರುತ್ತಪ್ಪ ಅಂತಂದರೆ, ಸರ್ಪ ಸಂಸ್ಕಾರದ ದೋಷದ ಪ್ರಭಾವ ಉಂಟಾಗುವಂತಹದ್ದು, ಅಂದರೆ ಆರೋಗ್ಯಕ್ಕೆ ತುಂಬ ಎಡವಟ್ಟುಗಳಾಗುವಂತಹದ್ದು. ಸೊ ನಿಮ್ಗೆ ಆಲಸ್ಯ ಜಾಸ್ತಿ ಆಗುವಂತಹದ್ದು, ದೃಷ್ಟಿ ಜಾಸ್ತಿ ಆಗುವಂತಹದ್ದು, ತಿನ್ನಂತಹ ಊಟದ ಪದಾರ್ಥಗಳಿಂದ ವಿಷಪೂರಿತವಾಗಿ ದೇಹ ಕೆಟ್ಟೋಗುವಂತಹದ್ದು, ಮತ್ತು ನರಗಳಿಗೆ ಮೂಳೆಗಳಿಗೆ ಪೆಟ್ಟಾಗುವಂಥದ್ದು, ಆಕ್ಸಿಡೆಂಟ್ಸ್ ಆಗುವಂತಹದ್ದು, ಇವೆಲ್ಲ ಕೂಡ ಇರುತ್ತೆ. ತುಂಬ ಜಾಗೃತಿಯಿಂದ ಮಕ್ಕಳಿರುವಂತಹದ್ದು. ನೋಡಿ, ಸೆಪ್ಟೆಂಬರ್ 23ರ ನಂತರ ಅಂದರೆ ತಿಂಗಳ ಅಂತ್ಯದವರೆಗೂ ತುಂಬ ಜಾಗೃತಿಯಿಂದ ಇರಿ. ಈ ಒಂದು ವಿಚಾರ ಉತ್ತಮವಾಗಿರುತ್ತೆ, ನೀವು ಫಾಲೋ ಮಾಡಬೇಕಾಗಿರುತ್ತೆ. ಹಾಗಾಗಿ ಶಕ್ತಿ ಮಾತಾ ದರ್ಶನ ಮಾಡಿ, ನಿಮ್ಮ ಹತ್ರದಲ್ಲಿರ್ತಕ್ಕಂಥ ಶಕ್ತಿ ದೇವಿಯ ದರ್ಶನ ಮಾಡಿ, ಕೆಂಪು ಹೂವಿನ ನಿಂದ ಅಷ್ಟೋತ್ತರ ಪೂಜೆ ಮಾಡಿಸ್ಕೊಳ್ಳೋದ್ರಿಂದ ಈ ಒಂದು ತೊಂದರೆ, ನೆಗೆಟಿವ್ ಎನರ್ಜಿ, ವೈಪರೀತ್ಯ ನಿವಾರಣೆ ಆಗತ್ತೆ. ಇನ್ನು ವಿವಾಹ ವಿಚಾರಕ್ಕೆ ನೋಡಿದ್ರೆ, ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ವಿವಾಹ ಜೀವನಕ್ಕೆ ಸಂಬಂಧಿಸಿದಂತೆ ಗುರುವಿನ ದೃಷ್ಟಿ ಇರೋದರಿಂದ ತುಂಬ ಸುಫಲದಾಯಕವಾಗಿದೆ. ಪ್ರಯತ್ನ ಬಲ ಚೆನ್ನಾಗಿರುತ್ತೆ. ಒಳ್ಳೆಯ ಸಾಂಪ್ರದಾಯಸ್ಥ ಕುಟುಂಬದ ಸಂಬಂಧಗಳು ನಿಮಗೆ ಸಿಗುವಂತಹದ್ದು, ಗಮನಿಸುವಂತಹದ್ದು, ಪ್ರಯತ್ನದಲ್ಲಿ ಸಕ್ಸಸ್ ಆಗುವಂತಹದ್ದು ಮಿಥುನ ರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಒಂದು ಸಮಯನ ನೀವು ಸದುಪಯೋಗ ಮಾಡಿಕೊಳ್ಳೋದು ತುಂಬಾ ಶ್ರೇಷ್ಠ ಸಮಯ ಆಗಿರುತ್ತೆ. ಇನ್ನು ದಾಂಪತ್ಯ ಜೀವನ ನೋಡಿ, ದಂಪತಿಗಳೆಲ್ಲ ಇರ್ತಕ್ಕಂಥವ್ರಿಗೆ, ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಈ ತಿಂಗಳಲ್ಲೆಲ್ಲ ಕೂಡ ಏನೇನೋ ಸಕ್ಸಸ್ಸಲ್ಲಿ ನೋಡಿರ್ತೀರ. ಮತ್ತು ದೇವತಾ ಕಾರ್ಯಗಳಿಗೆ ದರ್ಶನ ಮಾಡುವಂತಹದ್ದು, ಧರ್ಮಗುರುಗಳ ದರ್ಶನ ಆಗುವಂತಹದ್ದು, ಒಂದು ದತ್ತಾತ್ರೇಯ ಸ್ವಾಮಿಯ ಒಂದು ಸೇವೆ ಮಾಡಿದ್ರೆ ಈ ತಿಂಗಳಲ್ಲಿ ನಿಮಗೆ ಸರ್ವಶ್ರೇಷ್ಠವಾದಂತಹ ಸೌಖ್ಯ ಜೀವನ ನೀವು ಪಡೆಯುವಂತಹದ್ದು ಸಿಕ್ಕಿಬಿಡುತ್ತೆ. ನೋಡಿ, ಯಾವಾಗಲೂ ಈ ಒಂದು ಯೋಗ ಸಿಗೋದಿಲ್ಲ. ಈ 12 ತಿಂಗಳುಗಳಲ್ಲಿ ಈ ಒಂದು ತಿಂಗಳಲ್ಲಿ ಆ ಒಂದು ಸರ್ವಶ್ರೇಷ್ಠವಾದಂತಹ ಸಮಯ ಅಂತಲೇ ಹೇಳ್ಬೋದು. ಏಕೆಂತಂದರೆ ಗುರುವಿನ ನಕ್ಷತ್ರ ಮತ್ತು ಗುರು ಸಂಚಾರ ದೃಷ್ಟಿ ನಿಮಗೆ ದಾಂಪತ್ಯ ಸೌಖ್ಯ ಸ್ಥಾನದ ಮೇಲೆ ಇರ್ತಕ್ಕಂತಹದ್ದು ತುಂಬ ಉತ್ತಮವಾಗಿದೆ. ಇನ್ನು ಆರೋಗ್ಯ ವಿಚಾರ ನೋಡೋಣ. ನೋಡಿ, ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಗಂಟಲು ಸಮಸ್ಯೆ ಬರುತ್ತೆ, ಶ್ವಾಸಬಾಧೆ ಸಮಸ್ಯೆ, ಸ್ವಲ್ಪ ಸುಸ್ತು ಆಯಾಸ ಉಂಟಾಗುವಂತಹದ್ದು ಆಗತ್ತೆ. ಈ ವಿಚಾರವಾಗಿ ಸ್ವಲ್ಪ ಶನೇಶ್ವರ ಸ್ವಾಮಿ ದರ್ಶನ ಮಾಡಿ, ಅರಳಿ ಮರದ ಪ್ರದಕ್ಷಿಣೆ ಮಾಡಿ ಶುಭದಾಯಕ ಫಲವನ್ನು ಆರೋಗ್ಯ ವಿಚಾರದಲ್ಲಿ ಪಡೆಯಬಹುದಾಗಿರುತ್ತೆ. ಇನ್ನು ವೃತ್ತಿ ಮತ್ತು ವ್ಯಾಪಾರ ಭಾಗ್ಯದ ವಿಚಾರಗಳು ನೋಡಿದ್ರೆ ಬಹುಮುಖ್ಯವಾಗಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡಿ, ಭಾಗ್ಯ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಬರಬೇಕಾಗಿರ್ತಕ್ಕಂತಹ ಭಾಗ್ಯಗಳು, ಯೋಚನೆ ಮಾಡಿದಂತಹ ಭಾಗ್ಯಗಳು ಸ್ವಲ್ಪ ಸ್ಲೋ ಆಗಿರುತ್ತೆ, ನಿಧಾನ ಆಗಿರುತ್ತೆ. ಹಾಗೆ ಶಕ್ತಿ ಮಾತಾ ದರ್ಶನ ಮಾಡಿ ಭಾಗ್ಯ ವಿಚಾರದಲ್ಲಿ ತುಂಬಾ ಸಕ್ಸಸ್ ಸಿಕ್ಬಿಡುತ್ತೆ. ಇನ್ನು ವೃತ್ತಿ ನೋಡಿ, ವ್ಯಾಪಾರಸ್ಥರು ಯಾರೆಲ್ಲ ಇರ್ತೀರಾ, ಕುಶಲಕಾರ್ಮಿಕರು, ಶ್ರಮಿಕರು, ಇಂಥವ್ರಿಗೆ ಸ್ವಲ್ಪ ಎಡವಟ್ಟಿನ ಜೀವನ. ಮತ್ತು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ಗಳಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ, ಮತ್ತು ಯಾವಾಗಲೂ ಶ್ರಮದಾಯಕದಿಂದ ಕೆಲಸ ಯಾರು ನಿರ್ವಹಿಸ್ತಾ ಇದ್ದಾರೆ, ಎಲ್ಲ ರೀತಿಯ ಕಾರ್ಮಿಕರಿಗಾಗಿರ್ಬೋದು, ವೃತ್ತಿಪರರಿಗಾಗಿರ್ಬೋದು, ಮತ್ತು ಉದ್ಯೋಗಸ್ಥರಾಗಿರ್ಬೋದು, ಅವ್ರಿಗೆಲ್ರಿಗೂ ಕೂಡ ಸ್ವಲ್ಪ ಎಡವಟ್ಟಿನ ಸಮಸ್ಯೆಗಳು, ನೀವು ಮಾಡ್ತಾ ಇರ್ತಕ್ಕಂಥದ್ದು ಕೆಲಸದ ಸ್ಥಾನದಲ್ಲಿ ಎಡವಟ್ಟುಗಳು ಉಂಟಾಗುವಂತಹದ್ದು, ಅಡಚಣೆಗಳು ಉಂಟಾಗುವಂತಹದ್ದು, ಅದರಿಂದ ನಿಮಗೆ ದೈಹಿಕವಾಗಿ ಕೂಡ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಎದುರಾಗುವಂತಹದ್ದಿರುತ್ತೆ. ಹಾಗೆ ಬಹುಮುಖ್ಯವಾಗಿ ಕೋತಿಗಳಿಗೆ ಕಡಲೆಯನ್ನು ಮತ್ತು ಬೆಲ್ಲ ಮಿಶ್ರಣ ಮಾಡಿ ಕೊಡೋದರಿಂದ ಶ್ರೇಷ್ಠವಾದ ಫಲನ ಇಲ್ಲಿ ಪಡೀತೀರಾ. ಇನ್ನು ಕೊನೆಯದಾಗಿ ಆದಾಯ ವ್ಯಯಗಳ ವಿಚಾರ ನೋಡಿದ್ರೆ, ಮುಖ್ಯವಾಗಿ
ನೋಡಿ ಆದಾಯಗಳು ಮುಖ್ಯವಾಗಿ ಆದಾಯ ಅಂದರೆ ಎಲ್ಲ ರೀತಿಯಲ್ಲಿ ಬರುವಂತಹ ಆದಾಯಗಳು ನೀವು ಒಳ್ಳೆಯ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಾ. ಅದು ಸ್ವಲ್ಪ ಮನೆ ಕಡೆಯಿಂದ ಕೆಲವೊಂದು ಆದಾಯಗಳು ವರ್ಕೌಟ್ ಆಗುವಂತಹದ್ದಿರುತ್ತೆ. ಆದಾಯ ವಿಚಾರದಲ್ಲೂ ಕೂಡ 23 ನಂತರ ಸೆಪ್ಟೆಂಬರ್ 23 ನಂತರ ಯಾವುದೇ ರೀತಿ ಆದಾಯಗಳು ಬರೋದಿಲ್ಲ. ಬರುವಂತಹ ಆದಾಯಗಳು ಕೂಡ ಎಡವಟ್ಟಾಗುವಂತಹದ್ದು, ನಿಮಗೆ ಕೈ ಸೇರದಿರ ಇರುವಂತಹದ್ದಾಗತ್ತೆ. 23ರವರೆಗೂ ಅಂತೂ ಒಳ್ಳೆಯ ರೀತಿಯ ಆದಾಯಗಳು ಗಳಿಸ್ತೀರಾ. ನೋಡಿ 13ನೇ ತಾರೀಕಿಂದ 23 ತುಂಬಾ ಶುಭದಾಯಕವಾದ ಫಲ. ಗಮನಿಸಬೇಕಾದ್ರೆ ಈ ಡೇಟನ್ನು 13ನೇ ತಾರೀಕಿಂದ 23 ನೀವು ಹಠ ಹಿಡಿದ ರೀತಿಯಲ್ಲಿ ಆದಾಯಗಳು ಅಂದರೆ ಯಾವುದೋ ಒಂದು ರೀತಿಯ ಮೂಲದಿಂದ ಬರುವಂತಹ ಒಂದು ಬೆನಿಫಿಟ್ಸು, ಆ ಒಂದು ರೀತಿಯ ಸೋರ್ಸುಗಳು ನಿಮಗೆ ಎಟುಕುವಂತಹದ್ದು, ಸಿಗುವಂತಹದ್ದು, ನಿಮ್ಮ ಹಠ ಸಾಧನೆಯ ಫಲವನ್ನು ಜಯಿಸುವಂತಹದ್ದು ಈ ಒಂದು 10 ದಿನಗಳಲ್ಲಿ ನೀವು ನೋಡುವಂತಹದ್ದಿರುತ್ತೆ. ಇನ್ನು ಖರ್ಚುಗಳು ನೋಡಿದ್ರೆ ಮುಖ್ಯವಾಗಿ ಖರ್ಚಿನ ವಿಚಾರ 25ರ ನಂತರ ತುಂಬ ಅಧಿಕವಾದಂತಹ ಖರ್ಚುಗಳು ಬರುತ್ತೆ. 25ರವರೆಗೂ ಹೆಚ್ಚಾಗಿ ಖರ್ಚುಗಳೇನು ಗಮನಕ್ಕೆ ಬರೋದಿಲ್ಲ. ಆದರೆ 25ರ ನಂತರ ಅನವಶ್ಯಕವಾದ ಪ್ರಯತ್ನಗಳಿಗೆ ದುಡ್ಡು ಪೋಲಾಗುತ್ತೆ. ತುಂಬ ಜಾಗೃತೆಯಿಂದ ಇರಿ. ಕೊನೆಯ ಅಂತ ಅಂದರೆ ತಿಂಗಳ ಕೊನೆಯ ದಿನಗಳು 5 ದಿನಗಳ ಕಾಲ ನಿಮಗೆ ಮನಸ್ಸಿಗೆ ಬರೆದಿರಾನೇ ಯಾವುದೋ ಒಂದು ಪ್ರಯತ್ನ ಮಾಡಿಬಿಡ್ತೀರಾ, ದುಡುಕು ಬಿಡ್ತೀರಾ, ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಕೈ ಆಗಿಬಿಡ್ತೀರಾ. ಹಾಗಾಗಿ ಇರುವಂತಹ ದುಡ್ಡು ಕಳ್ಕೊಳ್ಳುವಂತಹದ್ದು, ಸಾಲ ಮಾಡಿಬಿಡುವಂತಹ ಪರಿಸ್ಥಿತಿಗಳಿಗೆ ಕೈ ಆಗಿಬಿಡ್ತೀರಾ. ಹಾಗಾಗಿ ಈ 5 ದಿನಗಳ ಕಾಲ ತುಂಬ ಜಾಗೃತೆಯಿಂದ ಇರಿ. ಹತ್ತಿರದಲ್ಲಿರ್ತಕ್ಕಂತಹ ಅಮ್ಮನವರ ದರ್ಶನ ಮಾಡಿ, ತುಂಬ ಶುಭ ಫಲ ಸಿಗತ್ತೆ. ಒಟ್ಟಾರೆಯಾಗಿ ಒಂದು 3 ಗ್ರಹಗಳ ಪ್ರಭಾವ ವೈಪರೀತ್ಯ ಬಿಟ್ಟರೆ ಎಲ್ಲ ಗ್ರಹಗಳು ಶುಭದಾಯಕವಾದ ಫಲ ಕೊಡುತ್ತೆ. ನಿಮಗೆಲ್ಲರಿಗೂ ಕೂಡ ನಿಮ್ಮ ಇಷ್ಟದೇವರ ಅನುಗ್ರಹ ಸದಾಕಾಲ ಇರಲಿ ಅಂತ, ನಿಮ್ಮ ಮೇಲೆ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.